family, welcome to Dammut. Hello family, welcome to our YouTube channel. ಇವತ್ತು ಡೇಟ್ ಬಂದು ಏಪ್ರಿಲ್ 1 ಏಪ್ರಿಲ್ ಫೂಲ್ ಮಾಡೋಣ ಅಂತ ಅಂದ್ಕೊಂಡು ಅವ್ರನ್ನ ನಾನು ಶ್ರೇಯ ರೆಡಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದು ಶ್ರೇಯ. ಟೈಮ್ 1:15 ಆಗಿದೆ. ಏನು ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತೀನಿ. ಒಂದೇ ಫೋನ್ ಇರೋದ್ರಿಂದ ನನ್ನಲ್ಲಿ ಸೆಟ್ ಮಾಡೋದು ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ. ಅವ್ರು ಇನ್ನೇನು ಬರಲಿಕ್ಕಾಯ್ತು, ಏನು ಪ್ರ್ಯಾಂಕ್ ಮಾಡೋದು ಅಂತ ಇನ್ನೂ ಯೋಚನೆ ಮಾಡ್ತಾನೇ ಇದ್ದೀನಿ. ನೋಡೋಣ, ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಮಾಡೋಣ. ಯಾಕಂದರೆ ನನಗೂ ಮಾರ್ನಿಂಗಿಂದ ಲೈಟಾಗಿ ಹೊಟ್ಟೆ ನೋವು ಇತ್ತು. ಸೊ ಅದನ್ನೇ ಇನ್ನೊಂಚೂರು ಮಸಾಲೆ ಎಲ್ಲ ಹಾಕಿ ಒಂಚೂರು ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬರೋಷ್ಟರೊಳಗಡೆ ನಾನು ಶ್ರೇಯ ಸೇರಿಕೊಂಡು ಶ್ರೇಯ ವೀಡಿಯೋ ಮಾಡ್ತಿರೋದ್ರಿಂದ ಮೊಬೈಲ್ ಸ್ವಲ್ಪ ಆ ಕಡೆ ಅಲ್ಲಾಡ್ತಿದ್ದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಕಾರ್ತಿಕ್ ನಂಬಿಯಾರ್ ಅವ್ರನ್ನ ಕಾರ್ತಿಕ್ ನಂಬಿಯಾರ್ ಅವ್ರನ್ನ ಬಕ್ರಾ ಮಾಡೋದಿನ. ಸೊ ಕೈ ಕೆಳಗಡೆ. ಸೊ ಬನ್ನಿ, ನಾನು ಮೊಬೈಲ್ನ ಸೆಟ್ ಮಾಡಿರ್ತೀನಿ. ನೋಡೋಣ, ಇವಾಗ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಎಲ್ಲಿದ್ದೀರಾ ಅಂತ. ಅವ್ರು ಇವಾಗ ನಾನು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತಂದರೆ 5 ನಿಮಿಷ ಬಿಟ್ಟು ಮೊಬೈಲ್ ಇಡ್ತೀನಿ. ಇಲ್ಲಾಂದರೆ ಫೋನ್ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಇಡ್ತೀನಿ. ಯಾಕಂದರೆ ಅವ್ರು ಬಾರಿಕಿಂದ ಇಳ್ದಿಲ್ಲಿ ಬರೋದೇ ಲೇಟ್. ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ವೆಲ್ಕಮ್ ಟು ಅವರ್ ವಿಡಿಯೋ. ಕಾಲ್ ಮಾಡಿದಾಗ ಅಪ್ಪ ಮನೆ ಹತ್ರ ಹೋಟೆಲ್, ನಾನು ಮನೇಲಿ ಅಡುಗೆ ಮಾಡಲ್ಲ. ಸೊ ಅಪ್ಪನ ಹೋಟೆಲ್ ಇದೆ, ಅಲ್ಲಿಂದ ಊಟ ತರ್ತಾರೆ ಅವ್ರ ಡೈಲಿ. ಸೊ ಇವಾಗ ಕಾಲ್ ಮಾಡಿ ಕೇಳಿದಾಗ ಪಾರ್ಸಲ್ ಹೇಳಿದ್ದೀನಿ, 5 ನಿಮಿಷ ತಡಿ ಅಂತಂದರು. ಸೊ ಇವಾಗ ಮಮ್ಮಿ, ನನ್ನ ಕಣ್ಣೇ ಕಾಣಿಸ್ತಿಲ್ಲ. ನನ್ನ ಕಣ್ಣು ಕಾಣಿಸ್ತಿಲ್ವಾ? ನಿನ್ನ ಮುಖ ಕಾಣಿಸ್ತಿಲ್ವಾ? ನನಗೆ ನಿನ್ನ ವಿಡಿಯೋ ಮಾಡ್ತೀನಿ, ನನ್ನ ಕಣ್ಣು ಕಾಣಿಸ್ತಿಲ್ಲ ಫುಲ್. ಇವಾಗ ಅವ್ರು ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತಂದರು. ಸೊ ಅಷ್ಟರೊಳಗಡೆ ಸೆಟಪ್ ಮಾಡಬೇಕು. ನನಗಂತೂ ಗೊತ್ತಾಗ್ತಿಲ್ಲ ಎಲ್ಲಿ ಇಲ್ಲಿ ಸಿಕ್ತು, ಒಂದು ಜಾಗ ಸಿಕ್ತು. ಇವಾಗ ಮಾಡ್ಕೋತೀನಿ. ಶ್ರೇಯ ಬೇಗ ಪಿಲ್ಲೋ ತೊಗೊಂಬ, ನಾನು ರೆಡಿ ಆಗ್ತೀನಿ. ಓಕೆ, ಬಾಯ್ ಬಾಯ್. ನನಗಂತೂ ತುಂಬಾ ಭಯ ಆಗ್ತಿದೆ. ಅವ್ರು ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಬೈತಾರ. ನಾನು ಯಾಕೆ ಚಿಪ್ಸ್ ತಿಂತಿದ್ದೀನಿ ಅಂದರೆ ಚಿಪ್ಸ್ ತಿಂದ ಹೊಟ್ಟೆನೂ ಬರೆಸ್ಕೊಂಡಿದ್ದೀನಿ ಅಂತ ಅವರು ಒಂದು ಡೈಲಾಗ್ ಹೇಳ್ತಾರೆ. ನೋಡೋಣ, ಹೇಳ್ತಾರೆ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ವಿ. ಸೊ ಅದು ಮೈದಾ ಹಿಟ್ಟು ಆಗಿದ್ದು ಎಲ್ಲ ಆಟ ಆಡಾದ್ಮೇಲೆ ಲಾಸ್ಟಿಗೆ ಶ್ರೇಯ ಮನೆ ಫುಲ್ ರಂಪ ಮಾಡಿಟ್ಟಿದ್ದಾಳೆ. ಬಂದರು ನೀನು ಮಲ್ಕೋಬೇಡ, ಎದ್ದು ನಂಗೆ ಹೊಟ್ಟೆ ನೋವು. ಫೋನ್ ಮಾಡಿದಾಗ ಫೋನ್ ಯಾಕೆ ಎತ್ತಲಿಲ್ಲ? ನಂಗೆ ಹೊಟ್ಟೆ ನೋವು ಆದ್ರೆ ಫೋನ್ ಎತ್ತಕ್ಕೇನಂತೆ? ಫೋನ್ ಯಾಕೆ ಎತ್ತಲಿಲ್ಲ ಹೇಳು? ಅದಕ್ಕೆ ತಗೋಶಿಯ ಮಮ್ಮಿಗೆ ಹೊಟ್ಟೆ ನೋವು ಅಂತೆ. ನೀನ್ ತಗೋಶಿಯ. ನಿಜ, ನಂಗೆ ಸಖತ್ ಹೊಟ್ಟೆ ನೋವು. ಶಿಯ ಮಮ್ಮಿಗೆ ಹೊಟ್ಟೆ ನೋವು ಅಂತೆ. ಶಿಯ ನೀನ್ ತಗೋಶಿಯ. ಶಿಯ ನೀನ್ ತಗೋಶಿಯ. ಎಲ್ಲರೂ ಶೇರ್ ಮಾಡ್ಕೊಬೇಕು. ಅನ್ನ ಬೇಳೆ ಸರ್ ಅಷ್ಟೇ ತಂದಿರೋದು. ಸ್ಪೆಷಲ್ ಕುಲ್ಫಿ ತಿಂತೀಯಾ? ಹೊಟ್ಟೆ ನೋವು. ಸರಿ ಆಗುತ್ತೆ. ಸರಿ, ಏನ್ ಬೇಕು ಹೇಳು. ಏ ಕಲ್ಲಿ ಬೇಡವಾ? ಫ್ಲಾಪ್ ಬ್ಲೂಪ್ ಅಂತ ಹೇಳಿ ಹಾಕೋ. ಏಪ್ರಿಲ್ ಫುಲ್. ಥ್ಯಾಂಕ್ ಯು. ಅಯ್ಯೋ ಮಾಡ್ತಾ ಬಿಟ್ಟಿದ್ದೀನಿ. ಅಯ್ಯೋ ಬೇಕಾ? ಹೋಗ್ಲಿ ಬಿಡಿ, ನೆಕ್ಸ್ಟ್ ಇದೊಂದ್ಸಲ ಪ್ರ್ಯಾಂಕ್ ಮಾಡೋಣ. ಇವಾಗ ನಾನು ಇಟ್ಟಿರೋ ಪ್ಲೇಸ್ ಸರಿಯಿಲ್ಲ. ಆಕ್ಚುಲಿ ಅವ್ರು ಒಂದೇ ಫೋನ್ ಇದ್ದಿದ್ರಿಂದ ನಿಂಗೆ ಗೊತ್ತಾಯ್ತು ನನ್ನ ಫೋನ್ ಎಲ್ಲಿ ಅಂತ ನೀನು ಹುಡುಕ್ದೆ ಅನ್ಸುತ್ತಲ್ವಾ? ನಿಜ ಹೇಳು, ಹೊಟ್ಟೆ ನೋವು ಅಂತ ಡ್ರಾಮಾ ಮಾಡಿದ್ದೇನೆ ಡೌಟ್ ಬಂತ. ಫ್ಲಾಪ್ ಆಗೋಗ್ಬಿಟ್ಟು. ಹಲೋ, ನಿಮಗೆ ಹೆಂಗೆ ಗೊತ್ತಾಯ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ? ನಂಗೆ ಹೊಟ್ಟೆ ನೋವು ಅಂತೇಳಿ ನೀನು ನಾಟಕ ಮಾಡಿ ಕಣ್ಣಲ್ಲಿ ನೀರು ಬರ್ಸಂಗ್ ಮಾಡ್ದೆ ಗೊತ್ತಾ? ಹಿಂಗೆ ಮುಂಚೆ ಅದ್ರಲ್ಲಿ ಗೊತ್ತಾಗೋಯ್ತು ನೀನ್ ಡವ್ ಮಾಡ್ತಿದ್ಯಾ ಅಂತೇಳಿ. ಹೌದಾ? ನೀನ್ ಯಾಕೆ ಹೇಳಲಿಲ್ಲ ಡ್ಯಾಡಿಗೆ?
ಸುಮ್ಮನೆ ಬಂತೀನಿ. ಕತ್ತಟ 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 ಐ ಕಾಂಟ್. ಚಿಪ್ಸಲ್ಲ ತಿನ್ಬೇಕಾ? ನಾನು ಫುಲ್ ಖಾಲಿ ಮಾಡಿದ್ರೆ ನೀವು ಬೇಜಾರು ಮಾಡ್ಕೊತೀವಮ್ಮ. ಕಚ್ಲ ಕಚ್ಲ ನೀನು ಕ್ಯಾಮ್ರಾ ಹಂಗೆ ಯಾರಾದರೂ ಇಡ್ತಾರ ಗೊತ್ತಾಗಲ್ವಾ? ಅದು ಅಟ್ಲೀಸ್ಟ್ ಒಂದು ಐಡಿಯಾ ಓಡಿಸೋದಾದ್ರೂ ಇಡಬೇಕು ತಾನೆ. ಹೆಲ್ಮೆಟಿಂದು ಫೇಸ್ ಓಪನ್ ಮಾಡಿದ್ರೆ ಅಲ್ಲಿ ಮೊಬೈಲ್ನ ನೀಟಾಗಿ ಇಡ್ಬೋದು, ಯಾಕಲ್ಲಿ ಕಾಣಲ್ವಾ? ಅಡ್ಡ ಇಡ್ಬೋದು, ಗೊತ್ತಾಗಲ್ಲ. ಒಟ್ಟಾರೆ ಫ್ಲಾಪ್ ಆಗಿದಂತೂ ನಿಜ. ನಿನ್ನಿಂದನೇ ಗೊತ್ತಾಗಿದ್ದು ನನಗೆ. ನಂಗೆ ಸುಳ್ಳು ಹೇಳಕ್ ಬರಲ್ಲ, ಅದಕ್ಕೆ ಸುಳ್ಳು ಹೇಳಕ್ ಬರಲ್ಲ. ನಿಜ ಬೇಕಾದ್ರೆ ನಿನ್ನೆ ರಾತ್ರಿನೂ ನನ್ನ ಅಳಿಸಿದ್ರು ಇವರು. ನಾನು ಹತ್ಕೊಂಡೆ ಮಲಗಿದ್ದು. ಅದು ನಾನು ಅಳ್ತಾ ಇದೀನಿ, ತಿರ್ಕೊಂಡ್ ಮಲ್ಕೊಂಡಾಯ್ತು. ಯಾಕೆ ಹತ್ತಿದ್ದು? ಮರೆಗಳಿದ್ ಆಮೇಲೆ ನಿನಗೆ ಉಸಿರು ಕಟ್ಬಿಟ್ಟು ಉಸಿರಾಡಕ್ಕಾಗದೆ ಎತ್ಕೋತಿದ್ದು ತಾನೆ. ನನ್ನನ್ನು ಇವ್ರೇನೋ ಹರ್ಟ್ ಮಾಡಿದ್ರು, ಮೀನ್ಸ್ ಅಕ್ಕದ್ ಬೇಜಾರಾಗೋಂಗ್ ಮಾತಾಡಿದ್ರು. ಸರಿ ಜಗಳ ಆಡಿದ್ರಲ್ವಾ ಅಂತ ಹೇಳ್ಬಿಟ್ಟು ನಾನು ಅಳ್ಕೊಂಡ್ ಮಲ್ಗಿದೀನಿ. ಈ ಪುಣ್ಯಾತ್ಮ ಆ ಕಡೆ ತಿರ್ಕೊಂಡ್ ಗೊರ್ಕೆ ಹೊಡಿತಾ ಇದಾರೆ. ನಾನು ಗೊರ್ಕೆ ನೋಡ್ದಿಲ್ಲ, ಸಮಾಧಾನ ಮಾಡ್ಕೊ. ನೀನ್ ಹತ್ತಿದ್ದು ಗೊತ್ತಾಯ್ತು ನನಗೆ. ಏನಿಲ್ಲ, ಅತ್ತಾದ್ಮೇಲೆ ನನ್ ಮೂವ್ ಫುಲ್ ಬ್ಲಾಕ್. ಅಮೃತಾಂಜನ್ ಬೇಕಂತ ಕೇಳಿದ್ಯಾ ನಿನಗೆ? ಹಾ, ಗೊರ್ಕೆ ಹೊಡೆದ್ರೆ ಯಾರಾದ್ರೂ ಅಮೃತಾಂಜನ್ ತಂದು ಕೊಡ್ತಾರ? ನಾನು ಅತ್ತಾದ್ಮೇಲೆ ತುಂಬಾ ಹೊತ್ತಾದ್ಮೇಲೆ ಆಮೇಲೆ ಹೇಳ್ತಾ ಇದಾರೆ ನಾನು ಅಂತ, ಅಂದ್ರೆ ಮೂಗ್ ಹೇಳಿಕ್ ಸ್ಟಾರ್ಟ್ ಮಾಡಿದೆ. ಅಟ್ಲೀಸ್ಟ್ ಹಂಗಾದ್ರೂ ಗೊತ್ತಾಗ್ಲಿ ಅಂತ. ಒಂದ್ಸಲ ಹೇಳ್ದೆ ಗೊತ್ತಾಗ್ಲಿಲ್ಲ, 2 ಸಲ ಹೇಳ್ದೆ ಗೊತ್ತಾಗ್ಲಿಲ್ಲ, 3-4 ಸಲ ಹಿಡ್ಕೊಂಡು ಮೂಗ್ ಹೇಳೋದ್ ಬಿಟ್ಟೆ. ಆಮೇಲೆ ನಿಂಗೆ ಅಮೃತಾಂಜನ್ ಬೇಕಾ ಅಂದ್ರು. ನಂಗಂತೂ ಈ ಪ್ಲಾನ್ ತೋಪಾಗಿ ಬೇಜಾರಾಯ್ತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಇನ್ನೊಂದ್ಸಲ ಪ್ಲಾನ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್ ಅಂತ ಹೇಳಿ ಪಾಪ. ಬಾಯ್. ನಾಲ್ಗೆ ತೋರ್ಸ್ ನೀನು ಕೊಡ್ಬಾರ್ದು ಮಕ್ಳಿಗೆ. ಬಟ್ ಶೆಕೆಗೆ ನಂಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಶೆಕೆ ಇದೆ. ಸಾರಿ.